ಚಿಕ್ಕವರಿದ್ದಾಗ ಬೇಸಿಗೆ ರಜೆ ಬಂತು ಅಂದರೆ ಸಾಕು ಮನೇಲಿ ಹಪ್ಪಳ ಮಾಡೋಕ್ಕೆ ಹಿಡಿದ್ರೆ ನಾವೇ ಹೋಗಿ ಹಪ್ಪಳ ಮಾಡಿ ಮುಗಿಸ್ಬಿಡ್ತಾ ಇದ್ವಿ. ಅಷ್ಟು ಇಷ್ಟ ಈ ಬೇಸಿಗೆಯಲ್ಲಿ ಹಪ್ಪಳ ಮಾಡದೇ ಇದ್ದರೆ ಹೇಗೆ ಹೇಳಿ. ಬನ್ನಿ ಹಾಗಿದ್ರೆ ಒಂದು ವಿಶೇಷವಾದಂಥ ಸಬ್ಬಕ್ಕಿ ಹಪ್ಪಳ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಆಗುವಷ್ಟು ಸಬ್ಬಕ್ಕಿನ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ತುಂಬ ಸುಲಭ ಇದು. ಕಡಿಮೆ ಕ್ವಾಂಟಿಟಿನಲ್ಲಿ ನೀವು ಬಳಸಿ ಸುಮಾರು 50 ಹಪ್ಪಳನ ಮಾಡಿಬಿಡ್ಬೋದು. ಇನ್ನು ಸ್ವಲ್ಪ ಚಿಕ್ಕ ಹಪ್ಪಳ ಮಾಡ್ತೀನಿ ಅಂದರೆ 100 ಹಪ್ಪಳನೇ ಆಗಿಬಿಡುತ್ತೆ ಈ ಕ್ವಾಂಟಿಟಿನಲ್ಲಿ. ಅಷ್ಟು ಜಾಸ್ತಿ ಮಾಡ್ಬೋದು ಕಡಿಮೆ ಕ್ವಾಂಟಿಟಿನಲ್ಲಿ. ಇದಕ್ಕೆ ಇವಾಗ ಇದೇ ಮಿಕ್ಸರ್ ಜಾರ್ಗೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಮೆಣಸುಕಾಳನ್ನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಬರಬೇಕು. ಅದೇ ನುಣ್ಣಗೆ ರುಬ್ಕೊಂಬರಬೇಕು. ಇವಾಗ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ, ಆ ಸಬ್ಬಕ್ಕಿಗೆ ನಾನಿಲ್ಲಿ ಅದೇ ಕಪ್ಪಿಂದ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ರವೆ ಅಂತ ಸಿಗುತ್ತಲ್ಲ, ಚಿರೋಟಿ ರವೆ, ಅದನ್ನು ಬಳಸಬೇಕು. ಅದರಿಂದ ಮಾಡಿದ್ರೆ ಮಾತ್ರ ಇದು ಪರ್ಫೆಕ್ಟಾಗಿ ಬರುತ್ತೆ. ನೀವೇನಾದರೂ ಮೀಡಿಯಮ್ ರವೆಯನ್ನು ಯೂಸ್ ಮಾಡಿದ್ರೆ ಅದನ್ನು ಕೂಡ ಮಿಕ್ಸರ್ಗೆ ಹಾಕ್ಕೊಂಡು ಫೈನಾಗಿ ನೀವು ಪೌಡ್ರ್ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬೌಲ್ಗೆ ಹಾಕ್ಕೊಂಡು. ಇವಾಗ ಮಾಡೋದು ನೋಡೋಣ ಬನ್ನಿ. ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನಾವೇನು ತೊಗೊಂಡಿದ್ವಲ್ಲ ಗ್ಲಾಸ್, ಅದೇ ಅಳತೆ ಗ್ಲಾಸಿನಲ್ಲಿ ಒಂದು 8 ರಿಂದ 10 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು 8 ಗ್ಲಾಸ್ ಮೊದಲಿಗೆ ಹಾಕ್ಕೋಬೇಕು. ಮಿಕ್ಸರ್ ಎಲ್ಲ ಹಾಕಾದ್ಮೇಲೆ ನಿಮಗೆ ನೀರು ಕಡಿಮೆ ಅಂತ ಅನಿಸಿದ್ರೆ ಮತ್ತೆ 2 ಗ್ಲಾಸ್ ಸೇರಿಸ್ಕೋಬೇಕು. ಮೇಲೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಮೊದಲಿಗೆ 8 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ಸೇರಿಸಾದ್ಮೇಲೆ ಈ ನೀರಿಗೆ ಏನಿದೆ ನೋಡಿ, ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ನಿಮ್ಮ ಹಪ್ಪಳ ಎಷ್ಟು ಉಪ್ಪು ಬೇಕು ಟೇಸ್ಟ್ಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಿದಂಥ ಮಸಾಲ ಏನಿರುತ್ತಲ್ಲ, ಹಸಿಮೆಣಸಿನ್ಕಾಯಿ ಪೇಸ್ಟ್ದು, ಅದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಆ ನೀರಿನ ಜೊತೆ ಚೆನ್ನಾಗಿ ಕುದಿಬೇಕು ಈ ಮಸಾಲ ಎಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಹಪ್ಪಳ, ಖಾರವಾಗಿ ತುಂಬ ರುಚಿಯಾಗಿರುತ್ತೆ ರವೆ ಹಪ್ಪಳ. ಒಂದು ಸತಿ ಇದನ್ನು ನೋಡಾದ್ಮೇಲೆ ಖಂಡಿತ ನೀವು ಕೂಡ ಈ ಬೇಸಿಗೆಯಲ್ಲಿ ಮಾಡ್ಕೊಳ್ಳಿ. ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ನುವಂಥ ಹಪ್ಪಳನ ಈ ಬೇಸಿಗೆಯಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನೋಡಿ, ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ದೀನಿ. ಕುದಿಯೋಕ್ಕೆ ಬಿಡಬೇಕು. ಇದನ್ನು ಒಂದು 2 ರಿಂದ 3 ಕುದಿಬೇಕು ಚೆನ್ನಾಗಿ. ನಿಮಗೆ ಹಾಕಾದ್ಮೇಲೆ ಮಿಕ್ಸರ್ ಏನು ಹಾಕ್ತೀವಲ್ಲ ರವೆ ಮತ್ತು ಸಬ್ಬಕ್ಕಿದು, ಅದಾದಮೇಲೆ ನೀರು ಕಡಿಮೆ ಅನಿಸಿದ್ರೆ ಮಾತ್ರ ಮತ್ತೆ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಬೇಕಾಗಿಲ್ಲ ನೀರು ಹಾಕೋದು. ಚೆನ್ನಾಗಿ ನೋಡ್ತಿರ್ಬೋದು, ಇವಾಗ ಕುದಿ ಬರ್ತಾ ಇದೆ. ಸೊ ಈ ಥರ ಕುದಿ ಬಂದಾದಮೇಲೆ ಒಂದು 2 ಕುದಿಯೋಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಮತ್ತು ರವೆ, ಅದನ್ನು ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಬೇಕು. ತಿರುಗಿಸ್ತಾನೆ ಮಿಕ್ಸ್ ಮಾಡ್ಕೋಬೇಕು, ಗಂಟಾಗೋ ಚಾನ್ಸಸ್ ಇರುತ್ತೆ. ಒಟ್ಟಿಗೆ ಹಾಕಿ ಆಮೇಲೆ ತಿರುಗಿಸ್ಬೇಡಿ, ಆಮೇಲೆ ಗಂಟಾಗ್ಬಿಡುತ್ತೆ. ಗಂಟು ಬಿಟ್ಕೊಳ್ಳೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ ಗಂಟು ಬಿಡಿಸೋದು. ಇವಾಗ ನೋಡಿ, ಒಂದು 2 ಕುದಿ ಬಂತು. ಇವಾಗ ನಾನು ಈ ಥರ ಮೊದಲಿಗೆ ಹಾಕಿ ಮತ್ತೆ ತಿರುಗಿಸ್ಬಿಟ್ಟೆ. ಅದಕ್ಕಾಗಿ ಸ್ವಲ್ಪ ಗಂಟಾದಂಗೆ ಆಯಿತು. ನಾನು ಅದನ್ನು ಅವಾಗಲೇ ತಿರುಗಿಸ್ಬಿಟ್ಟೆ. ನೀವು ತಿರುಗಿಸ್ತಾನೆ ಹಾಕೋಬೇಕು, ಈ ರವೆ ಆಗಲಿ ಸಬ್ಬಕ್ಕಿ ಆಗಲಿ. ಸಬ್ಬಕ್ಕಿಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನೀರು ಹೆಚ್ಚು ಕಡಿಮೆ ಅಂತ ನಿಮ್ಗೆ ಏನಾದರೂ ಆದರೆ ಇನ್ಮೇಲೆ ನೀವು ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ನೀರು ಹಾಕಿ ಮತ್ತೆ ಒಂದು 2 ರಿಂದ 3 ಕುದಿಸ್ಬೇಕು. ಚೆನ್ನಾಗಿದು ರವೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಅದು ತಣ್ಣಗಾಗಕ್ಕೆ ತಣ್ಣಗಾದ್ಮೇಲೆ ನಾನಿಲ್ಲಿ ಈ ಹಪ್ಪಳನ ಬಿಸಿಲಿಗೆ ನೀವು ಹೋಗಿ ಹಾಕ್ಕೋಬೋದು. ಈ ಥರ ನೋಡಿ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗೆ ಹಪ್ಪಳ ಹಾಕಿ ಮುಗಿಸ್ಬಿಡ್ತಾ ಇದ್ವಿ. ಆಮೇಲೆ ಬಿಸಿಲು ಜಾಸ್ತಿ ಬರುತ್ತೆ ಅಂಥೇಳಿ ನೀವು ಅಷ್ಟೇ ಹಪ್ಪಳ ಮಾಡೋಕ್ಕೆ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. 6 ಗಂಟೆಯಿಂದ 7 ಗಂಟೆ ಒಳಗೆ ಹಪ್ಪಳ ಹೋಗಿ ಹಾಕಿ ಬಂದುಬಿಡಬೇಕು. ಆವಾಗ ಜಾಸ್ತಿ ಟೈಮ್ ಆಗ್ತಾ ಬಿಸಿಲು ಚೆನ್ನಾಗಿ ಬರುತ್ತಲ್ಲ, ಒಂದೇ ದಿನದಲ್ಲೇ ಹಪ್ಪಳ ಒಣಗಿಬಿಡುತ್ತೆ. ಆಮೇಲೆ ಒಂದು 2 ದಿನ ನೀವು ಅದನ್ನು ಬಿಸಿಲು ತೋರಿಸಿದ್ರೆ ಸಾಕು, ವರ್ಷಾನುಗಟ್ಲೆ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಅದನ್ನು ವರ್ಷಾನುಗಟ್ಲೆ ಯೂಸ್ ಮಾಡ್ತಿದ್ವಿ. ಆವಾಗೆಲ್ಲ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾನೆ ಇರಲಿಲ್ಲ. ಪೂರ್ತಿ ವರ್ಷಾನುಗಟ್ಲೆ ಇಡೀ ಫ್ಯಾಮ್ಲಿಗೆ ಆಗೋವಷ್ಟು ಮಾಡಿ ಎಲ್ಲರಿಗೂ ಕಟ್ಟಿ ಕಳಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಜಾಸ್ತಿನೇ ಮಾಡ್ತಿದ್ರು ದೊಡ್ಡ ಪಾತ್ರೆಯಲ್ಲಿ. ಸೊ ಇವಾಗ ನೋಡಿ, ಈ ಹಪ್ಪಳ ಎಲ್ಲ ಹಾಕಿದ್ದೀನಿ ನಾನು. ಸ್ವಲ್ಪ ದಪ್ಪವಾಗೇ ಹಾಕಬೇಕು, ಪೂರ್ತಿ ತೆಳುವಾಗಿ ಮಾಡಿದ್ರೆ ಪೇಪರ್ ಥರ ಆಗುತ್ತೆ. ಒಣಗಾದ್ಮೇಲೆ ಸ್ವಲ್ಪ ದಪ್ಪವಾಗೇ ಹಾಕಬೇಕು. ಇದು ಒಣಗೋಕ್ಕೆ, ರವೆ ಹಪ್ಪಳ ಒಣಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದಿನ ಫುಲ್ ಉರಿ ಬಿಸಿಲಲ್ಲಿ ಇಡಬೇಕು, ಒಂದು 2 ದಿನ ಆಮೇಲೆ ಬಿಸಿಲು ತೋರಿಸಿದ್ರೆ ಸಾಕು. ನೀವು ನೋಡ್ತಿರ್ಬೋದು ಈ ಥರ ಒಣಗಿದೆ. ಅದಾದಮೇಲೆ ಪೂರ್ತಿ ಪರ್ಫೆಕ್ಟಾಗಿ ಒಂದು 3 ದಿನ ನಾನು ಬಿಸಿಲಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಂದಿದೆ. ಇದಕ್ಕಿಂತ ನೀವು ದಪ್ಪ ಹಾಕ್ಕೊಂಡ್ರೆ ದಪ್ಪನೇ ಇರುತ್ತೆ. ನೋಡ್ತಿರ್ಬೋದು, ಇಷ್ಟು ಸಾಕು. ಇದಕ್ಕಿಂತ ದಪ್ಪ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ಬೇಕಿದ್ರೆ ನೀವು ಹಾಕ್ಕೋಬೋದು, ಚೆನ್ನಾಗಿ ಅನಿಸುತ್ತೆ ದಪ್ಪ ಹಪ್ಪಳನೂ ಕೂಡ.
ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಯಾವ ಥರ ಬರ್ತಾ ಇದೆ ಅಂಥೇಳಿ. ಎಷ್ಟು ಚೆನ್ನಾಗಿ ಇತ್ತಂದರೆ ಆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಇವತ್ತಿನ ಈ ಹಪ್ಪಳದ ರೆಸಿಪಿ ನೋಡ್ಕೊಂಡಾದಮೇಲೆ ನೀವು ಕೂಡ ನಿಮ್ಮನೇಲಿ ಈ ರವೆ ಹಪ್ಪಳನ ಮಾಡ್ಕೊಂಡು ಇಟ್ಕೊಳ್ಳಿ. ತುಂಬ ಜಾಸ್ತಿ ಬರುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಜಾಸ್ತಿ ಹಪ್ಪಳನ ಮಾಡಿ ಸ್ಟೋರ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಇತ್ತು. ಸೊ ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ ಹಪ್ಪಳನ. ಯಾಕಂದರೆ ದೊಡ್ಡ ಹಪ್ಪಳ ಮಾಡಿದರೆ ದೊಡ್ಡ ಕಡಾಯಿ ಇಡಬೇಕಾಗತ್ತೆ. ನಮ್ಮ ಸ್ಮಾಲ್ ಫ್ಯಾಮಿಲಿನಲ್ಲಿ ನಾವು ಜಾಸ್ತಿ ಫ್ರೈಡ್ ತಿನ್ನಲ್ಲ, ಅದಕ್ಕಾಗಿ ಚಿಕ್ಕದಾಗಿ ಮಾಡಿದ್ರೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂಥೇಳಿ ಚಿಕ್ಕದಾಗಿ ಮಾಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬರ್ತವೆ, ಅಷ್ಟೇ ರುಚಿಯಾಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.